ಮಾಹಿತಿಯನ್ನು ಪಡೆಯಬಹುದು. ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾತು ಸಂಪರ್ಕದಲ್ಲಿದ್ದಾರೆ. ನಾತು, ಐಸಿಸ್ ಉಗ್ರರ ಅಟ್ಟಹಾಸಕ್ಕೆ 4 ಭಾರತೀಯರು ಕೂಡ ಅವರ ವಶದಲ್ಲಿರುವಂಥದ್ದು, ಹಾಗಾಗಿ ಅವರ ಕುಟುಂಬ ವರ್ಗ ಕೂಡ ತೀವ್ರ ಆತಂಕದಲ್ಲಿದೆ. ಇದೀಗ ಆ ವಿಚಾರವಾಗಿ ಏನಾದರೂ ಹೆಚ್ಚುವರಿ ಮಾಹಿತಿ ಲಭ್ಯವಾಗಿದೆಯಾ ಮತ್ತು ಎಲ್ಲರನ್ನ ಕಾಡ್ತಿರುವಂಥ ಪ್ರಶ್ನೆ ಮುಂದೇನು ಎನ್ನುವಂಥದ್ದು? ರಾಘವೇಂದ್ರ, ಮೊನ್ನೆ ಬುಧವಾರ ಬೆಳಿಗ್ಗೆ ಟ್ರೈಪೋಲಿ, ಏನು ಲಿಬಿಯಾದ ರಾಜಧಾನಿ ಟ್ರೈಪೋಲಿಯಿಂದ 50 ಕಿಲೋಮೀಟರ್ ದೂರದಲ್ಲಿ ಯೂನಿವರ್ಸಿಟಿ ಆಫ್ ಸಿದ್ ಇದೆ. ಯೂನಿವರ್ಸಿಟಿ ಆಫ್ ಸಿದ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ 3, ಅದು ರಾಯಚೂರಿನ ಲಕ್ಷ್ಮೀಕಾಂತ್ ಸೇರಿದಂತೆ 3 ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಆಗಿರ್ತಕ್ಕಂಥ ಬೆಂಗಳೂರಿನ ವಿಜಯ್ ಕುಮಾರ್ ಕೂಡ ಬರ್ತಾ ಇದ್ರು. ಚೆಕ್ ಪಾಯಿಂಟ್ನಲ್ಲಿ 4ರನ್ನು ಅಪಹರಣಕ್ಕೆ ICS ಉಗ್ರರು ಅಪಹರಣ ಮಾಡಿಕೊಂಡಿದ್ದಾರೆ. 4 ನಾಪತ್ತೆಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ನಿನ್ನೆ ಇಂಡಿಯನ್ ಮಿಷನ್ಗೆ ಗೊತ್ತಾಯಿತು. ಇವತ್ತು ವಿದೇಶಾಂಗ ಇಲಾಖೆ ಇದನ್ನು ಅಧಿಕೃತವಾಗಿ ಪ್ರಕಟಿಸಿದೆ ಕೂಡ. ವಿದೇಶಾಂಗ ಇಲಾಖೆ ಸತತವಾಗಿ ಅಲ್ಲಿನ ಸ್ಥಳೀಯ ಸರ್ಕಾರದ ಜೊತೆ, ಸ್ಥಳೀಯ ಪೊಲೀಸರ ಜೊತೆಗೂ ಕೂಡ ಸತತ ಸಂಪರ್ಕದಲ್ಲಿದೆ. ನೇರವಾಗಿ ಇಂಡಿಯನ್ ಮಿಷನ್ ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೋಷಿಯೇಷನ್ಸ್ ಮಾಡಲ್ಲ. ಅಲ್ಲಿನ ಸ್ಥಳೀಯ ಸರ್ಕಾರದ ಜೊತೆ ಮೂಲಕವೇ ಈ ರೀತಿಯಾಗಿರ್ತಕ್ಕಂಥ ನೆಗೋಷಿಯೇಟ್ ಮಾಡಲಾಗತ್ತೆ. ಆದರೆ ಕೇಂದ್ರ ಸರ್ಕಾರ ಭರವಸೆಯನ್ನು ನೀಡಿದೆ. ಎಲ್ಲ ರೀತಿಯ ಪ್ರಯತ್ನವನ್ನು ಅವರ ಸೇಫ್ ಬೀಯಿಂಗಾಗಿ ಮಾಡಲಾಗುವುದು ಅಂತಕ್ಕಂಥ ಭರವಸೆಯನ್ನು ನೀಡಲಾಗಿದೆ. ಕಳೆದ ವರ್ಷ ಇರಾಕ್ನಲ್ಲಿ 39 ನರ್ಸ್ಗಳನ್ನು ICS ಉಗ್ರರು ಅಪಹರಿಸಿದ್ರು. ಅದರಲ್ಲಿ ಕೇವಲ ಒಬ್ಬ ಮಾತ್ರ ಭಾರತಕ್ಕೆ ವಾಪಸ್ಸಾಗಿದ್ದ. ಆ ದೃಷ್ಟಿಯಿಂದ ನೋಡಿದರೆ ಈ 4ರ ಅಪಹರಣ ಅತ್ಯಂತ ಕಳವಳಕಾರಿ ಸಂಗತಿ. ಮುಂದೇನು ಅಂತಕ್ಕಂಥ ಪ್ರಶ್ನೆ ನಿಶ್ಚಿತವಾಗಿ ಭಾರತ ಸರ್ಕಾರದಲ್ಲೂ ಕೂಡ ಅದೇ ರೀತಿಯ ಪ್ರಶ್ನೆ ಕೇಳಿ ಬರ್ತಾ ಇದೆ. ಯಾಕಂದರೆ ಭಾರತ ತಕ್ಷಣಕ್ಕೆ ಏನನ್ನೂ ಮಾಡುವ ಸ್ಥಿತಿಯಲ್ಲಿಲ್ಲ. ಯಮನ್ನ ರೀತಿಯ ಪ್ರಕರಣ ಇದಲ್ಲ. ಹೀಗಾಗಿ ಭಾರತ ಸರ್ಕಾರ ಕೂಡ ತಕ್ಷಣಕ್ಕೆ ಏನನ್ನೂ ಕೂಡ ಮಾಡುವ ಸ್ಥಿತಿಯಲ್ಲಿಲ್ಲ. ಆದರೆ ಅಲ್ಲಿನ ಇಂಡಿಯನ್ ಮಿಷನ್ ಮೂಲಕವಾಗಿ ಟ್ರೈಪೋಲಿ ಅಲ್ಲಿ ಒಂದು ಅಲ್ಲಿನ ಸ್ಥಳೀಯ ಸರ್ಕಾರದವನ್ನು ಉಪಯೋಗಿಸ್ಕೊಂಡು ಅವರನ್ನು ಸುರಕ್ಷಿತವಾಗಿ ಬಿಡಿಸ್ಕೊಂಡು ಬರ್ತಕ್ಕಂಥ ಒಂದು ಪ್ರಕ್ರಿಯೆ ಮತ್ತು ಒಂದು ಪ್ರಯತ್ನವನ್ನು ಭಾರತ ಸರ್ಕಾರ ಮತ್ತು ವಿದೇಶಾಂಗ ಇಲಾಖೆ ಗಂಭೀರವಾಗಿ ಮಾಡುತ್ತಿರುವಂತೆ ಕಾಣ್ತಾ ಇದೆ. ರಾಘವೇಂದ್ರ. ಎಸ್, ಥ್ಯಾಂಕ್ ಯು ನಾಥು ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಇದೊಂದು ಅತ್ಯಂತ ಕಳವಳಕಾರಿಯಾದಂಥ ಬೆಳವಣಿಗೆ ಅಂತಲೇ ನಾವು ಕೂಡ ಹೇಳ್ಬೋದು. ಅಂದರೆ ಈ ಹಿಂದಿನ ಪ್ರಕರಣವನ್ನು ಗಮನಿಸಿದರೆ ಅದು ಐಸಿಸ್ ಉಗ್ರರ ಕೈಯಲ್ಲಿ ಭಾರತೀಯರುಗಳು ಒತ್ತೆಯಾಳಿ ಆಗಿರುವಂಥದ್ದು. ನಾತು ಹೇಳಿದಾಗೆ ಭಾರತದ ಸರ್ಕಾರದ ಕೈ ಮೀರಿದ ಘಟನೆ ಇದಾಗಿದೆ. ಹಾಗಾಗಿ ಯಾವ ರೀತಿಯಾದಂಥ ಪ್ರಯತ್ನವನ್ನು ಮಾಡಬಹುದು ಮತ್ತು ಈ ಅಪಹೃತರನ್ನು ಬಿಡುಗಡೆ ಮಾಡಲಿಕ್ಕೆ ಏನು ಉಪಾಯ ಇದೆ ಅಥವಾ ಏನು ಅವಕಾಶ ಇದೆ ಅನ್ನುವುದರ ಬಗ್ಗೆ ಚಿಂತೆ ಮಾಡಬೇಕಾದಂಥ ಸ್ಥಿತಿ. ಹಾಗಾಗಿ ಇವತ್ತು ಈ ನೆಲದ ಜೀವಗಳೇ ಅಪಹರಣಕ್ಕೆ ಈಡಾಗಿರುವಂಥದ್ದು ಸ್ಥಳೀಯರಲ್ಲಿ ತೀವ್ರ ಆತಂಕವನ್ನು ಉಂಟು ಮಾಡಿದೆ.